ಪ್ರೈಸ್ ಲಾರ್ಡ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳ್ಕೊಳ್ತೀನಿ. ನಿಮ್ಮ ಜೊತೆ ಒಂದು ಚಿಕ್ಕ ವಿಷಯ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇದೇನು ಅಂತ ತಿಳ್ಕೊಳ್ಳೋಣ. ಹೋದ ತಿಂಗಳು 28ನೇ ತಾರೀಕು ನಾವು ಸ್ಕ್ಯಾನಿಂಗ್ಗೆ ಹೋಗಿದ್ವಿ. ಅದಕ್ಕೆ ಮುಂಚೆ ಸ್ಕ್ಯಾನಿಂಗ್ ಏನಕ್ಕೆ ಹೋಗಿದ್ದೀವಿ ಅಂತ ನಿಮ್ಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಈರುಳ್ಳಿ ಸೈಜಷ್ಟು ಗಡ್ಡೆ ಥರ ಬಂದುಬಿಟ್ಟಿತ್ತು. ತುಂಬ ಪೇಯ್ನ್ ಆಗ್ತಾಯಿತ್ತು. 16ನೇ ತಾರೀಕು ಬಂದಿರೋದು. ಆಮೇಲೆ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ಅವರು ನೋಡಿ ಅವರು ತುಂಬ ಭಯಪಟ್ಟರು. ಏನು ಸಡನ್ನಾಗಿ ಹಿಂಗೆ ಬಂದುಬಿಟ್ಟಿರೋದು, ಇವಾಗ ಮಗು ಬೇರೆ ಫೀಡಿಂಗ್ ಮಾಡ್ತೀನಲ್ಲ, ಅದರಿಂದ ಏನಾದ್ರು ತೊಂದರೆ ಆದರೆ ಬ್ರೆಸ್ಟ್ ಕ್ಯಾನ್ಸರು ಅಂಥವು ಇಂಥವು ಬರುತ್ತೆ ಅಂತ ಹೇಳ್ತಾರಲ್ಲ, ಅವ್ರು ಕೇಳಿದ್ದಾರೆ. ಅದರಿಂದ ಅವರು ಅವ್ರೂ ಸ್ವಲ್ಪ ಜಾಸ್ತಿನೇ ಭಯಪಟ್ಟರು. ಆಮೇಲೆ ಹಂಗೇ 9 ಗಂಟೆಗೆ ಸುಮಾರು ಅವ್ರು ಹಂಗೆ ರೆಡಿಯಾಗಮ್ಮ ಮಗುನ ಸ್ಕೂಲಲ್ಲಿ ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹಂಗೆ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಡಾಕ್ಟರ್ ಕೇಳಿ ಯಾವಾಗಿಂದ ಆಗಿರೋದಂತ ಕೇಳಿದರು. ಆವಾಗ ನಾನು ಹೇಳಿದೆ, ಸಂಡೇ ನೈಟಿಂದ ನೋಡ್ತಾ ಇರೋದು, ಬೆಳಗ್ಗೆ ನೋಡಿದರೆ ಇಷ್ಟು ದಪ್ಪ ಗಡ್ಡೆ ಆಗಿಬಿಟ್ಟಿರೋದು ಮೇಡಮ್ ಅಂದರೆ. ಇಲ್ಲ, ಇದು ತುಂಬ ದಿವಸದಿಂದ ಇರೋದು, ನೀವು ನೋಡ್ಕೊಂಡಿಲ್ಲ ಏನೋ, ಅದಕ್ಕೆ ಇದು ಇಲ್ಲಾಂದರೆ ಒಂದು 1 ಇಯರಿಂದ ಇರ್ಬೋದು ಅಂತ ಅವ್ರು ಹೇಳಿದರು. ಆಮೇಲೆ ಸ್ಕ್ಯಾನಿಂಗ್ ಬರ್ಕೊಟ್ರು. ಸ್ಕ್ಯಾನಿಂಗ್ ಬರ್ಕೊಟ್ರೆ ಡೇಟ್ ಫೆಬ್ರವರಿ 28ನೇ ತಾರೀಕು ಬರ್ಕೊಟ್ರು. ಆಮೇಲೆ ಇಂಜೆಕ್ಷನ್ ಏನಾದ್ರು ಕೊಡ್ತೀರಾ ಅಂದರೆ, ಇಲ್ಲ ಏನು ಕೊಡಲ್ಲ, ಸ್ಕ್ಯಾನಿಂಗ್ ಬಂದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಏನಂತನೂ ಹೇಳ್ಬೋದು, ಮುಂಚೆ ಹೇಳೋಕ್ಕಾಗಲ್ಲ, ಇನ್ನೇನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಮನೆಗೆ ಕಳಿಸ್ಬಿಟ್ರು. ಆಮೇಲೆ ಬಂದ್ವಿ ಮನೆಗೆ ಬಂದಮೇಲೆ ಅದೇ ಮೈಂಡಲ್ಲಿತ್ತು, ಏನು ಹಿಂಗೆ ಹೇಳ್ಬಿಟ್ರಲ್ಲ, ಮತ್ತು ಸ್ಕ್ಯಾನಿಂಗ್ ಟೈಮು ತುಂಬ ಲಾಂಗ್ ಆಗಿ ಕೊಟ್ಬಿಟ್ರು, 10 ದಿವಸ ಗ್ಯಾಪ್ ಕೊಟ್ಬಿಟ್ರು, ಬೇಗ ತಗೊಂಡಿಲ್ಲ ಅಂತ. ಏನು ಮಾಡೋದು ಅಂತ ಅಮ್ಮ ಅವ್ರಿಗೆ ಫೋನ್ ಮಾಡಿದೆ. ಅವರು ಕೇಳಿಬಿಟ್ಟು ಅವರು ಇನ್ನೂ ಸ್ವಲ್ಪ ಜಾಸ್ತಿ ಭಯಪಟ್ಟು ಅವ್ರು ಹತ್ಕೊಂಡೇ ಬಿಟ್ಟರು ಅವರಲ್ಲಿ. ಆಮೇಲೆ ಅಯ್ಯೋ ಯಾಕೆ ನಾನು ಸುಮ್ಮನೆ ಹಿಂಗೆ ಭಯಪಡ್ತಾ ಇದ್ದೀನಿ, ಏನೋ ಆದರೆ ಆಗಲಿ, ದೇವರು ಇದ್ದಾರಲ್ಲ ನನ್ನ ಪರವಾಗಿ, ನನಗೆ ಯಾಕೆ ಭಯ ಅಂತ ದೇವರ ವಾಕ್ಯಗಳನ್ನು ನೆನಪು ಮಾಡ್ಕೊಂಡೆ. ಆವಾಗ ನನಗೊಂದು ಮಾತು ನೆನಪಿಗೆ ಬಂತು. ಪ್ರತಿದಿನ ನಮಗೆ ದೇವರು ಹೇಳ್ತಾರೆ, ಭಯಪಡಬೇಡ್ರಿ ಅಂತ. ಬೈಬಲಲ್ಲಿ ಇರೋದು 366 ಸಾರಿ ಇರೋದು ಭಯಪಡಬೇಕು ಅಂದರೆ, ಪ್ರತಿದಿನ ನಮಗೆ ಹೇಳ್ತಾರೆ ಭಯಪಡಬೇಡ್ರಿ ಅಂತ. ಅಂದರೆ ನಾವು ಭಯಪಡಬಾರ್ದು ಅಂದರೆ ನಮ್ಮ ಪರವಾಗಿ ನಮ್ಮ ಪಕ್ಕದಲ್ಲಿ ಯಾರು ಇರಬೇಕು? ಏಸಪ್ಪ ಎಲ್ಲ ಇರಬೇಕು. ಹಾಗೆ ನನ್ನ ಪಕ್ಕದಲ್ಲಿ ಏಸಪ್ಪ ಇದ್ದಾರೆ ಅಂದ್ಕೊಂಡು ನಾನು ಭಯಪಡಿಲ್ಲ. ಅಂದರೆ ಒಂದು ಮಾತು ಕೇಳಿಕೊಂಡೆ, ನಿನ್ನ ಚಿತ್ತ ಏನೋ ನನಗೆ ಗೊತ್ತಿಲ್ಲ, ಆದರೆ ಒಂದು ವೇಳೆ ಆಪರೇಷನ್ ಬರಬೇಕು ಅಂದ್ರೂ ನಿನ್ನ ಶಕ್ತಿ ಬಲ ಸಹಿಸ್ಕೊಳ್ಳುವ ಶಕ್ತಿ ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡಿದೆ. ಇಲ್ಲ, ವಾಸಿ ಮಾಡೋದು ನಿನ್ನ ಚಿತ್ತ, ಅದೇ ನಿನ್ನ ಚಿತ್ತ, ನೀನೇ ವಾಸಿ ಮಾಡ್ತೀಯಲ್ಲ, ನಿನಗಿಂತ ದೊಡ್ಡ ಡಾಕ್ಟರ್ ಯಾರಿಲ್ಲ ಅಂತ ಪ್ರಾರ್ಥನೆ ಮಾಡಿಕೊಂಡೆ. ಆಮೇಲೆ ಭಯಪಡದೆ ಅದ್ರ ಬಗ್ಗೆನೇ ನಾನು ಬಿಟ್ಟುಬಿಟ್ಟೆ. ಆಮೇಲೆ 28ನೇ ತಾರೀಕು ಬಂತು. ಆ ದಿನ ಬೆಳಗ್ಗೆ ನೋಡಿದ್ರೆ ನಿಮಗೆ ಹೇಳೋದು ನೀವು ಏನು ಅನ್ಕೊತೀರೋ ನನಗೆ ಅರ್ಥ ಆಗ್ತಾ, ಹಾಗೆ ಹೆಂಗೆ ಹೇಳೋದು ನನಗೆ ಅರ್ಥ ಆಗ್ತಾಯಿಲ್ಲ. ಸಡನ್ನಾಗಿ ಬೆಳಗ್ಗೆ ನೋಡಿದ್ದೆ ನಾನು, ಏನೂ ಇಲ್ಲ ಅಲ್ಲಿ, ಅದು ಮಾಯನೇ ಆಗೋಯ್ತಲ್ಲ. ಏನು ಹೇಳೋದು ನಿಮಗೆ, ನನಗೆ ಹೇಳೋಕ್ಕೆ ಮಾತೇ ಬರ್ತಾ ಇಲ್ಲ ನಿಜವಾಗ್ಲೂ. ಅದು ಹೋಗೇ ಬಿಟ್ಟಿರೋದು, ಆಮೇಲೆ ನಾರ್ಮಲ್ ಆಗಿಬಿಟ್ಟಿರೋದು. ಆಮೇಲೆ ಮತ್ತೆ ಓದ್ವಿ, 10 ಗಂಟೆ 10ವರೆಗೇನೋ ಬರ್ಕೊಟ್ಟಿರೋದು. ಇಲ್ಲಿ ನೋಡ್ಬೋದು ಕಾಣಿಸ್ತಿದೆ, ಇದು ಸ್ಕ್ಯಾನಿಂಗ್ ಅಲ್ಲಿ ರೆಡ್ಡಲ್ಲಿ ಬರೆದಿರೋದು ಸ್ಕ್ಯಾನಿಂಗ್ ಡೇಟಾ. ಕೆಳಗೆ ಇಲ್ಲಿ ನೋಡ್ರಿ, ಸರಿ ಕಾಣಿಸ್ತಾ ಇಲ್ಲ ನೋಡಿ, ಬ್ರೆಸ್ಟ್ USG ಅಂತ ಬರೆದವ್ರೆ. ಕಾಣಿಸ್ತಾ ಏನು ಅಂತಾರಲ್ಲ, ಮತ್ತೆ ಕಾಣಿಸ್ತಾ ಇಲ್ಲ ಸರಿಯಾಗಿ. ಇವಾಗ ಕಾಣಿಸ್ತಾ ನೋಡಿ, ಬರ್ಕೊಟ್ರು. ಆಮೇಲೆ ಅವರು ನೋಡಿ, ಏನಿಲ್ಲಲ್ಲಮ್ಮ, ಏನಕ್ಕೆ ಸುಮ್ಮನೆ ಬರ್ತೀರಲ್ಲ ನೀವು, ನಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ, ಇಷ್ಟು ಪೇಷೆಂಟ್ಗಳಿರ್ತಾರಂತ ಅವನಿಗೆ ವಾಪಸ್ ಕಳಿಸ್ಬಿಟ್ಟವ್ರೆ. ಇಷ್ಟು ಅದ್ಭುತ ಮಾಡಿರೋ ದೇವರ ಬಗ್ಗೆ, ಅವ್ರು ತೋರಿಸಿರೋ ಕೃಪೆ ಬಗ್ಗೆ ಹೇಳದೆ ಸುಮ್ಮನೆ ಇರೋಕ್ಕಾಗುತ್ತಾ ಹೇಳ್ರಿ? ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಾನು ಪ್ರಾರ್ಥನೆ ಮಾಡಿದರೆ ಕೇಳಿರೋ ದೇವರು, ಒಂದು ವೇಳೆ ನೀವು ಕಷ್ಟದಲ್ಲಿದ್ದರೂ ನೀವು ಕೇಳಿದರೆ ನಿಮಗೂ ಸಹಾಯ ಮಾಡ್ತಾರೆ. ನಮ್ಮ ದೇವರಾದ ಯೇಸು ಕ್ರಿಸ್ತನು ತುಂಬ ನಂಬಿಗಸ್ತನು, ಅವರು ತುಂಬ ಪ್ರೀತಿ ಉಳ್ಳ ದೇವರು. ನಾವು ಕರೆದ್ರೆ ಸಾಕು, ಅವರು ನಮ್ಮ ಜೊತೆಯಲ್ಲೇ ಇರೋರು. ನಾವೇ ಅವರಿಂದ ದೂರ ಆಗ್ತೇವೆ ಹೊರತು ಅವರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿಲ್ಲ. ಫ್ರೆಂಡ್ಸ್, ನಿಮಗೂ ಏನಾದರೂ ಸಮಸ್ಯೆ ಇರೋವಾಗ ನಂಬಿಕೆಯಿಂದ ಇರ್ರಿ.
ಅವರ ಮೇಲೆ ಭರವಸೆವಾಗಿರಿ. ಅವ್ರು ತಪ್ಪದೆ ನನಗೂ ಸಹಾಯ ಮಾಡಿದಂಗೆ ನಿಮಗೂ ಸಹಾಯ ಮಾಡ್ತಾರೆ, ನಿಮಗೂ ಗುಣಪಡಿಸ್ತಾರೆ. ಆ ದೇವ್ರ ಬಗ್ಗೆ ಹೇಳದೇ ಇರೋಕ್ಕಾಗಲ್ಲಲ್ಲ, ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ.